ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗಿರೋ ಹಾಗೆಯೇ ಸುಮಾರು ಜನಕ್ಕೆ ಈ ರೀತಿ ಟ್ರಿಕ್ಸ್ ಒಂದು ಗೊತ್ತಿಲ್ಲ. ಸೊ ಆ ರೀತಿ ಟ್ರಿಕ್ಸ್ನ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದು ಬಾರ್ಡರ್ ಸ್ಯಾರಿಗಳೇ ಬರುತ್ತೆ ಅಲ್ವಾ, ರೇಷ್ಮೆ ಸ್ಯಾರಿಗಳು ಅಥವಾ ಈ ರೀತಿ ಬಾರ್ಡರ್ ಸ್ಯಾರಿಗಳು. ಇದು ಬಂದು ಸ್ಯಾರಿದು ಬಾರ್ಡರ್ ಚಿಕ್ಕದಿರುತ್ತೆ. ಸೊ ಫಾಲ್ ಅನ್ನೋದು ದೊಡ್ಡದಿರುತ್ತೆ. ಬೇಬಿ ಫಾಲ್ ಹಾಕಿದ್ರೆ ಬೇಬಿ ಫಾಲು ಬಾರ್ಡರ್ಗಿಂತ ಚಿಕ್ಕದಿರುತ್ತೆ. ಒಬ್ಬೊಬ್ಬರಿಗೆ ಏನು ಇಷ್ಟ ಆಗುತ್ತೆ ಅಂತಂದರೆ ಬಾರ್ಡರ್ ಎಷ್ಟಿದೆ ಅಷ್ಟೇ ನಮಗೆ ಫಾಲ್ ಅನ್ನೋದು ಬೇಕು ಅನ್ನೋದು ಇಷ್ಟ ಆಗುತ್ತೆ ಅಲ್ವಾ. ಸೊ ಆ ರೀತಿ ನಿಮಗೆ ಬೇಕು ಅಂತ ಅನಿಸಿದ್ರೆ ನಾನೀಗ ಹೇಳ್ಕೊಡೋಂಥ ಟ್ರಿಕ್ಸ್ನ ನೀವು ಕೂಡ ಫಾಲೋ ಮಾಡಿ. ಆವಾಗ ಬಾರ್ಡರ್ ಸ್ಯಾರಿಲಿ ಎಷ್ಟಿರುತ್ತೆ ಅದೇ ಅಳತೆಗೆ ನೀವು ಫಾಲ್ ಅನ್ನೋದನ್ನು ಹಾಕೋಬೋದು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಫಾಲನ್ನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಬಾರ್ಡರ್ ಎಷ್ಟು ಅಗಲಕ್ಕೆ ಇದೆ ಅಲ್ವಾ ಅಷ್ಟು ಅಗಲಕ್ಕೆ ನಾವು ಒಂದು ಮಾರ್ಕ್ನ ಮಾಡ್ಕೋಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಬಾರ್ಡರ್ ಅಳತೆಗೇ ಫಾಲ್ ಬಂದರೆ ತುಂಬಾ ನೀಟಾಗಿ ಕಾಣಿಸುತ್ತೆ. ಸ್ಯಾರಿ ಮೇಲ್ಗಡೆ ಬಂದುಬಿಡ್ತು ಅಂತಂದರೆ ನಾವು ಎಕ್ಸ್ಟ್ರಾ ಹೊಲಿಗೆ ಹಾಕಿರೋ ಅಂಥದ್ದು ಸ್ಯಾರಿ ಮೇಲೆ ಕಾಣಿಸುತ್ತೆ. ಸೊ ಈ ರೀತಿ ಬಾರ್ಡರ್ ಅಳತೆಗೇ ನೀವು ಈ ರೀತಿ ಕಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಿಕೊಂಡ್ರೆ ನಿಮಗೆ ಸ್ಯಾರಿ ಮೇಲ್ಗಡೆ ಯಾವುದೇ ರೀತಿ ಹೊಲಿಗೆ ಕಾಣಿಸೋದಿಲ್ಲ. ಆವಾಗ ಎಮ್ಮಿಂಗ್ ಮಾಡೋ ಅಂಥ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ಈ ರೀತಿ ಮಾಡ್ಕೊಂಡಾದಮೇಲೆ ಇದನ್ನು ಸಣ್ಣದಾಗಿ ಈ ಕಡೆ ಸೈಡ್ ಯಾವ ರೀತಿ ಫೋಲ್ಡ್ ಮಾಡಿದ್ದಾರೆ ಅಲ್ವಾ, ಇವಾಗ ನಾರ್ಮಲಾಗಿ ಫಾಲ್ನ ಯಾವ ರೀತಿ ಫೋಲ್ಡ್ ಮಾಡ್ಕೊಂಡಿರ್ತಾರೆ ಅಲ್ವಾ ಅದೇ ರೀತಿ ಇದನ್ನು ಕೂಡ ಈ ಕಡೆ ಸೈಡ್ ಕೂಡ ಸ್ಟಿಚ್ ಮಾಡ್ಕೋಬೇಕು. ಸೊ ಈ ರೀತಿ ಸ್ಟಿಚ್ ಮಾಡೋದು ತುಂಬಾ ಫಾಸ್ಟಾಗಿ ಬರಬೇಕು ಅಂತಂದರೆ ಏನು ಮಾಡಿ ಅಂತಂದರೆ ಹೊಲ್ಗೆನ ನಾವು ನಾರ್ಮಲಾಗಿ ಸ್ಟಿಚಿಂಗ್ ಮಾಡೋದು 3 ಅಥವಾ 2.5 ಇಂಚ್ಗೆ ಹೊಲಿಗೆ ಇರುತ್ತೆ ಅಲ್ವಾ, ತಿರುಗಿಸ್ಕೊಂಡಿರ್ತೀವಲ್ಲ, ಅದನ್ನು ಫುಲ್ ಫಾಸ್ಟಾಗಿ ಜಾಸ್ತಿ ಹೊಲಿಗೆ ಬರಬೇಕು. ಆ ರೀತಿ 5ಕ್ಕೆ ಟರ್ನ್ ಮಾಡ್ಕೊಳ್ಳಿ. ಆವಾಗ ಅದು ಈ ಕಡೆ ಸೈಡಿಂದ ನೀವು ಸ್ಟಿಚ್ ಮಾಡುವಾಗ ಸ್ವಲ್ಪ ನೋಡಿ, ನಾನೀಗ ಕೈಲಿ ಎಳಿತಾ ಇದ್ದೀನಿ ಅಲ್ವಾ, ಈ ರೀತಿ ಎಳೆದ್ರೆ 1 ನಿಮಿಷದಲ್ಲೆಲ್ಲ ಅದನ್ನು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಎಳೆದ್ರೆ ಆಯಿತು, ಪಟಾಫಟ್ ಅಂತ ರೆಡಿ ಆಗೋಗುತ್ತೆ. ಈ ರೀತಿ ನೀವು ಕೂಡ ಯೂಸ್ ಮಾಡಿ ರೆಡಿ ಮಾಡ್ಕೋಬೋದು. ನಿಮ್ಮದು ಬಾರ್ಡರ್ ಸ್ಯಾರಿ ಎಷ್ಟೇ ಚಿಕ್ಕದಿರಲಿ ಅಗಲ ಇರಲಿ, ಸ್ಯಾರಿ ಮೇಲ್ಗಡೆ ಹೊಲಿಗೆ ಕಾಣಿಸ್ಬಾರ್ದು, ನಿಮಗೆ ಹೆಮ್ಮಿಂಗ್ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಂದರೆ ನೀವು ಕೂಡ ಪ್ರತಿಯೊಬ್ಬರು ಇದೇ ಮೆಥಡ್ನ ಯೂಸ್ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ. ಆವಾಗ ಫಿನಿಶಿಂಗ್ ಅನ್ನೋದು ಕೂಡ ತುಂಬಾ ನೀಟಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ಪೂರ್ತಿ ಫಾಲೆಲ್ಲನೂ ಸೇಮ್ ಅದೇ 1/4 ಇಂಚು ಈ ಕಡೆ ಸೈಡ್ ಯಾವ ರೀತಿ ಫೋಲ್ಡ್ ಮಾಡಿರ್ತಾರೆ ಅಲ್ವಾ ಅದೇ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದನ್ನು ಮಾಡ್ಕೊಳ್ಳಿ. ನೋಡಿ, ಇದು ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡಾಯಿತು. ಇವಾಗ ಇದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡೋಣ ಬನ್ನಿ. ಸೊ ಫಸ್ಟು ಒಂದು ಸಮನಾಗಿ ಫಾಲ್ನ ಫೋಲ್ಡ್ ಮಾಡಿ ಬೇಕು ಅಂತಂದರೆ ಇದ್ರ ಮೇಲ್ಗಡೆ ಕೂಡ ಒಂದು ಹೊಲಿಗೆನ ಹಾಕೋಬೋದು. ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಇದ್ರ ಮೇಲ್ಗಡೆ ಕೂಡ ಒಂದು ಹೊಲಿಗೆನ ಹಾಕ್ಕೊಳ್ಳಿ. ಇದಾದಮೇಲೆ ಸ್ಯಾರಿಗೆ ಎಷ್ಟು ಅಳತೆಗೆ ಹಾಕಬೇಕು ಅನ್ನೋದು ಒಬ್ಬೊಬ್ಬರಿಗೆ ಗೊತ್ತಿಲ್ಲ. ನಾನಿವಾಗ ತೋರಿಸ್ತೀನಿ ನೋಡಿ. ನಮ್ಮ ಹ್ಯಾಂಡ್ಸ್ನ ಈ ರೀತಿ ಇಟ್ಕೊಂಡಾಗ ನಮ್ಮ ಕೈದು ಅರ್ಧ ಭಾಗಕ್ಕೆ ಅದು ಸ್ಯಾರಿ ಬರಬೇಕು. ಆ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕರೆಕ್ಟಾಗಿ ಅದು ಅಳತೆ ಅನ್ನೋದು ಸಿಗುತ್ತೆ. ಸೊ ಟೇಪಲ್ಲಿ ಅಳತೆ ಮಾಡಿದ್ರು ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ಈ ರೀತಿ ಅಳತೆ ಮಾಡ್ಕೊಂಡು ಕೂಡ ನೀವು ಸ್ಯಾರಿಗೆ ಫಾಲ್ನ ಹಾಕೋಬೋದು. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದಕ್ಕೆ ನಿಮಗೆ ರಿಪ್ಲೈನ ಮಾಡ್ತೀನಿ. ಸೊ ಇವಾಗ ನೋಡಿ, ಕರೆಕ್ಟಾಗಿ ಬಾರ್ಡರ್ ಎಷ್ಟು ಅಳತೆಗೆ ಇದೆ ಅಲ್ವಾ ಅದೇ ಅಳತೆಗೆ ಅದು ನಿಮಗೆ ಕೂತ್ಕೊಳ್ಳುತ್ತೆ. ಆವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೀರೆ ಮೇಲ್ಗಡೆ ಹೊಲಿಗೆ ಕಾಣಿಸುತ್ತೆ ಅನ್ನೋದು ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಹಾಗೆ ಎಮ್ಮಿಂಗ್ ಕೂಡ ಮಾಡಬೇಕು ಅನ್ನೋದು ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಸೊ ತುಂಬಾ ಈಸಿಯಾಗಿ ಈ ರೀತಿ ಟ್ರಿಕ್ಸ್ನ ನೀವು ಕೂಡ ಯೂಸ್ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಫಾಲ್ನ ರೆಡಿ ಮಾಡ್ಕೋಬೋದು. ಇದಾದಮೇಲೆ ಫಾಲ್ ಈ ರೀತಿ ಹಾಕಬೇಕು. ಮಾಮೂಲಿ ಸಿಂಪಲ್ ಸ್ಯಾರಿಗಳಿಗೆ ಅಥವಾ ಸಾಫ್ಟ್ ಸಿಲ್ಕ್ ಸ್ಯಾರಿಗಳಿಗೆ ಹಾಕಬೇಕು ಅಂತಂದರೆ ನೀವು ಫಾಲ್ ಹಾಕುವಾಗ ಪೂರ್ತಿ ಭಾಗಕ್ಕೆ ಒಂದು ಸೈಡ್ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡ್ಗೆ ಸೀರೆನ ಕೆಳಗಡೆ ಇಟ್ಬಿಟ್ಟು ಗುಂಡು ಪಿನ್ಗಳನ್ನ ಹಾಕೋತಾ ಹೋಗಿ. ಗುಂಡು ಪಿನ್ಗಳನ್ನ ಒಂದು 5-6 ಗುಂಡು ಪಿನ್ನ ಸ್ಟ್ರೈಟ್ ಹಾಕ್ಬಿಡಿ. ಇದು ನಾರ್ಮಲಿ ಈ ರೀತಿ ಬಾರ್ಡರ್ ಸ್ಯಾರಿ ಆದರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ನೋಡಿ, ಕೆಳಗಡೆ ಕೂಡ ಅರ್ಧ ಇಂಚು ಈ ರೀತಿ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ. ಆದರೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಬರುತ್ತೆ ಅಲ್ವಾ, ಅದು ನಿಮಗೆ ಸ್ವಲ್ಪ ಬಟ್ಟೆ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಇದ್ದರೆ ಬಿಗಿನರ್ಸ್ ಆಗಿದ್ದರೆ ಆ ರೀತಿ ಟ್ರೈ ಮಾಡ್ಬೋದು. ಗುಂಡು ಪಿನ್ಗಳನ್ನ ನೀವು ಪೂರ್ತಿ ಸ್ಯಾರಿಗೆಲ್ಲ ಸ್ಟ್ರೈಟ್ ಹಾಸ್ಬಿಟ್ಟು ಹಾಕ್ಕೊಳ್ತಾ ಬನ್ನಿ. ಆವಾಗ ನಿಮಗೆ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹೋಗೋದಿಲ್ಲ. ಬಿಗಿನರ್ಸ್ ಆಗಿದ್ದರೆ ಫಸ್ಟ್ ನೀವು ಫಾಲ್ ಆಗ್ತಾ ಇದ್ದೀರಾ ಸಿಲ್ಕ್ ಸ್ಯಾರೀಸ್ಗೆ ಅಂದರೆ ಈ ಟ್ರಿಕ್ನ ನೀವು ಯೂಸ್ ಮಾಡಲೇಬೇಕು. ಯಾಕಂತಂದರೆ ನಿಮಗೆ ಒಂದು ಸಲ ಫಾಲ್ ಏನಾದರೂ ಹಾಳಾಯಿತು ಅಂತಂದರೆ ಇನ್ನೊಂದು ಸಲ ಹಾಕಿದ್ರೆ ಅದು ನಿಮಗೆ ಕರೆಕ್ಟಾಗಿ ಬರೋದಿಲ್ಲ. ಸ್ಯಾರಿ ಕೂಡ ಹರಿದೋಗೋಂಥ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ಬಾರ್ಡರ್ ಎಷ್ಟು ಅಳತೆಗೆ ಇದೆ ಅಲ್ವಾ ಅದೇ ಅಳತೆಗೆ
ಇವಾಗ ಫಾಲ್ ಅನ್ನೋದು ಕೂತ್ಕೋತು. ನೋಡಿದ್ರಲ್ವ ವಿಡಿಯೋ ಎಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸೊ ನಿಮಗೆ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ ಬಗ್ಗೆ ಪ್ರತಿಯೊಂದನ್ನು ಕೂಡ ನನ್ನ ಚಾನಲ್ನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾವುದೇ ಅಳತೆ ಬ್ಲೌಸು ನೀವು ಕಟ್ ಮಾಡಬೇಕು ಅಂತಂದರೂ ಕೂಡ, ಯಾವುದೇ ಬ್ಲೌಸ್ದು ನಿಮಗೆ ಕನ್ಫ್ಯೂಸ್ ಇತ್ತು ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಅದೇ ಅಳತೆಗೆ ನಾನು ಬ್ಲೌಸ್ ಕಟಿಂಗ್ನ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಫಾಲ್ ಅನ್ನೋದು ರೆಡಿ ಆಯಿತು. ತುಂಬಾ ಈಸಿಯಾಗಿ ರೆಡಿ ಮಾಡ್ಬೋದು. ಇದರಿಂದ ಎಮ್ಮಿಂಗ್ ಮಾಡೋದು ಕೂಡ ನಿಮಗೆ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಸೊ ಈ ಕಡೆ ಸೈಡ್ ಬಂದಾಗ ಸ್ವಲ್ಪ ಸ್ಯಾರಿನ ಈ ರೀತಿ ತಿರುಗಿಸ್ಕೊಂಡು ಸ್ಟಿಚ್ ಅನ್ನೋದನ್ನು ಹಾಕ್ಕೊಳ್ಳಿ ಅಷ್ಟೇ. 2 ನಿಮಿಷದಲ್ಲೆಲ್ಲ ನಿಮಗೆ ಒಂದು 5 ನಿಮಿಷದಲ್ಲೆಲ್ಲ ಫಾಲ್ ರೆಡಿ ಆಗೋಗುತ್ತೆ. ಸೊ ನೋಡಿ, ಮೇಲ್ಗಡೆ ಸ್ವಲ್ಪನೂ ಕೂಡ ಸ್ಯಾರಿ ಮೇಲ್ಗಡೆ ಹೊಲಿಗೆ ಕಾಣಿಸ್ತಾ ಇಲ್ಲ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.